ಸೋರಳ್ಕರ್ ಅವರಿಗೂ, ವಿನೋದ್ ಅಪ್ಪೆ ಅವರಿಗೂ, ವಿಲಾಸ್ ಮೋರೆ ಅವರಿಗೂ, ಮಾರುತಿ ಬಂಗಾರಿ ಅವರಿಗೂ, ದಿಗಂಬರ್ ಮಡಿವಾಳ ಅವರಿಗೂ, ಶಿವಶರಣಪ್ಪ ಒಗ್ಗೆ ಪಾಟೀಲ್ ಸರ್ ಅವರಿಗೆ, ಸಚಿನ್ ಮಲ್ಕಾಪುರೆ, ಬಾಬು ಅಣದೂರೆ, ಶಶಿಕುಮಾರ್ ಪಾಟೀಲ್, ಸೋನು ದೇಶ್ಮುಖ್ ಹಾಗೂ ದೊಡ್ಡಿಯವರು ಮತ್ತೆ ಇಲ್ಲೆಲ್ಲ ಕಲಾವಿದರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಮತ್ತು ವಿಶೇಷವಾಗಿ ಏನು ಗಜಸೂರ್ಯ ಮತ್ತೆ ಅವರ ತಂಡ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ನನ್ನ ವತಿಯಿಂದ ನಮಸ್ಕಾರಗಳು ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಬಹಳಷ್ಟು ಸಮಯ ಆಗಿದೆ, ಅದಕ್ಕೆ ನಾನು ಜಾಸ್ತಿ ಸಮಯ ತಗೊಳ್ಳೋಕೆ ಹೋಗುದಿಲ್ಲ. ದಯವಿಟ್ಟು ಯಾರು ವೇದಿಕೆ ಮೇಲಿರುವ ಅಥವಾ ಕೆಳಗೆ ಕುಂತಿರೋರು ಯಾರಾದ್ರೂ ಹೆಸರು ತಪ್ಪಿದ್ರೆ ಯಾರು ತಪ್ಪು ತಿಳ್ಕೋಬಾರ್ದು. ಎಲ್ಲರದು ಹೆಸರು ನನಗೂ ಗೊತ್ತಿಲ್ಲ. ಎಲ್ಲರಿಗೂ ಇವತ್ತಿನ ದಿವಸ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ 1956ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಏನು ಎಲ್ಲ ಕನ್ನಡ ಭಾಷೆ ಮಾತಾಡುವ ಎಲ್ಲ ಜಿಲ್ಲೆಗಳು ಒಂದಾಗಿ ಸ್ಥಾಪನೆ ಆಯಿತು. ಆವಾಗ ಮೈಸೂರು ರಾಜ್ಯ ಅಂತ ಕರೀತಿತ್ತು. ಆದರೆ 1973ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಕರ್ನಾಟಕ ಅಂತ ಹೆಸರಾಯಿತು. ಅದಾದ್ಮೇಲೆ ಇಷ್ಟೆಲ್ಲ ವರ್ಷ ಆದ್ಮೇಲೂ ಕೂಡ ನಾವು ಇನ್ನೂ ಜಾಸ್ತಿ ನಾವು ಕನ್ನಡ ಭಾಷೆಗೆ ನಾವು ಒತ್ತು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿರುವ ಸಾಕಷ್ಟು ಜನರಿಗೆ ಇನ್ನೂ ಕನ್ನಡ ಬರಲ್ಲ. ಈಗ ನೀವು ಗಡಿ ಭಾಗಗಳಲ್ಲಿ ಹೋಗಿ ನೋಡ್ಬೋದು. ಈಗ ನಮ್ಮ ಜಿಲ್ಲೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎರಡು ರಾಜ್ಯದ ಗಡಿ ಭಾಗಗಳಿದೆ. ಈ ನಮ್ಮ ರಾಜ್ಯದ ಗಡಿ ಭಾಗಗಳಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಅನ್ಯ ಭಾಷೆ ಮಾತಾಡ್ತಾರೆ. ಮಾತಾಡ್ಲಿ, ಪರವಾಗಿಲ್ಲ, ಮಾತಾಡೋದು ತಪ್ಪಂತ ಅಂಬೋದಿಲ್ಲ. ಆದ್ರೂ ಕೂಡ ಅವರಿಗೆ ಕನ್ನಡ ಬರುವುದಿಲ್ಲ. ಅದಕ್ಕೆ ನಾವು ಏನು ಎಲ್ಲ ಕನ್ನಡ ಪರ ಸಂಘಟನೆಗಳಿದಾವೆ, ನಮ್ಮ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕನ್ನಡ ಭಾಷೆಯನ್ನು ಯಾವ ರೀತಿ ನಾವು ಬೆಳೆಸಬೇಕು ಅಂತಂಬುದು ನಾವೆಲ್ಲರೂ ಆಲೋಚನೆ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ